ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ವೀಕ್ಷಕರು ಕಮೆಂಟ್ಗಳನ್ನು ಮಾಡಿದರು. ಆರ್ ಟಿ ಎ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಆರ್ ಟಿ ಎ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ನಲ್ಲಿ ಅಡ್ಮಿಷನ್ನ ಮಾಡಿಸಬೇಕು ಅಂತ ಇದ್ದೀರಿ ಅಂತಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ವೀಕ್ಷಕರೇ, ಒಂದು ಆರ್ ಟಿ ಎಲ್ಲಿ ಪ್ರವೇಶಾತಿನ ಪಡಿಬೇಕು ಅಂತಂದರೆ ಏನೆಲ್ಲ ಅರ್ಹತೆಗಳಿರಬೇಕು, ಏನೆಲ್ಲ ದಾಖಲೆಗಳಿರಬೇಕು, ಪೇರೆಂಟ್ಸ್ ಏನೆಲ್ಲ ದಾಖಲೆಗಳಿರಬೇಕು, ಮತ್ತು ಸ್ಟೂಡೆಂಟ್ಸ್ಗಳದ್ದು ಏನೆಲ್ಲ ದಾಖಲೆಗಳಿರಬೇಕು, ಮತ್ತು 1ನೇ ತರಗತಿಗೆ ಸೇರಿಸಬೇಕು ಅಂತಂದರೆ ಈ ಒಂದು ಆರ್ ಟಿ ಎ ಮುಖಾಂತರ ಪ್ರೈವೇಟ್ ಸ್ಕೂಲಲ್ಲಿ ನೀವು ಸೇರಿಸಬೇಕು ಅಂತಂದರೆ ಅಡ್ಮಿಷನ್ನ ತಗೊಳ್ಬೇಕು ಅಂತಂದರೆ ಏಜ್ ಏನಿರಬೇಕು ಅಂತ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಒಂದು ಆರ್ ಟಿ ಎಗೆ ಅರ್ಜಿನ 2026-27ನೇ ಸಾಲಿನ ಆರ್ ಟಿ ಎ ಅರ್ಜಿನ ಯಾವಾಗ ಪ್ರಾರಂಭ ಆಗುತ್ತೆ, ಕೊನೆಯ ದಿನಾಂಕ ಏನು, ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಒಂದು ಆರ್ ಟಿ ಅಂದರೆ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಅಂತ. ಈ ಆರ್ ಟಿ ಎ ಜಾರಿಗೆ ಬಂದ ವರ್ಷ ನೋಡೋದಾದರೆ 2009ರಿಂದ ಆರ್ ಟಿನ ಜಾರಿಗೆ ಬಂದಿರುವಂಥದ್ದು. ಜಾರಿಗೆ ಬಂದ ದಿನಾಂಕ ನೋಡೋದಾದರೆ ಏಪ್ರಿಲ್ 1, 2010ಕ್ಕೆ ಜಾರಿಗೆ ಬಂದಿರುವಂಥದ್ದು. ಆರ್ಟಿಕಲ್ 21A ಏನು ಹೇಳುತ್ತೆ ಅಂತಂದರೆ 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸುವುದು ಅಂತ. ಅದಾದ ನಂತರ ವೀಕ್ಷಕರೇ, ಈ ಒಂದು ಆರ್ ಟಿ ಎಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಯಾರೆಲ್ಲ ಒಂದು ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ನೋಡೋದಾದರೆ 6ರಿಂದ 14 ವರ್ಷದ ಮಕ್ಕಳು, ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಮಕ್ಕಳು, ಅನಾಥರು, ಅಂಗವಿಕಲರು, ಬಡ ಕುಟುಂಬದವರು, ಮತ್ತು ಯಾವೆಲ್ಲ ವರ್ಗದವರು ಈ ಒಂದು ಆರ್ ಟಿ ಎಗೆ ಅರ್ಜಿನ ಸಲ್ಲಿಸ್ಬೋದು ಅಂತಂದರೆ SC ST ದವರು, OBC ಅವರು, SC ST OBC ಮೈನಾರಿಟೀಸು ಎಲ್ಲರೂ ಕೂಡ ಈ ಒಂದು ಆರ್ ಟಿ ಎಗೆ ಅರ್ಜಿನ ಸಲ್ಲಿಸಿ, ಯಾರೆಲ್ಲ ಒಂದು ಬಡವರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಅಂಥವರು ಈ ಒಂದು ಆರ್ ಟಿ ಮುಖಾಂತರ ಅರ್ಜಿನ ಸಲ್ಲಿಸಿ ತಮ್ಮ ಒಂದು ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ನಲ್ಲಿ ಪ್ರವೇಶಾತಿನ ಪಡಿಬಹುದಾಗಿರುತ್ತೆ ವೀಕ್ಷಕರೇ. ಮತ್ತು ಈ ಒಂದು ಖಾಸಗಿ ಶಾಲೆಗಳಲ್ಲಿ ಶೇಕಡಾ 25% ಸೀಟ್ಗಳು ಈ ಒಂದು ಆರ್ ಟಿ ಎ ಮೂಲಕನೇ ಮೀಸಲಿಟ್ಟಿರ್ತಾರೆ ವೀಕ್ಷಕರೇ. ಈ ಒಂದು ಆರ್ ಟಿ ಎಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕನ ಇರೋದಿಲ್ಲ. ಅಂದರೆ ಕಂಪ್ಲೀಟಾಗಿ ಫ್ರೀಯಾಗಿ ಎಜುಕೇಷನ್ನ ಕೊಡಬೇಕಾಗಿರುವಂಥದ್ದು ಯಾವುದು ಅಂತಂದರೆ ಪ್ರೈವೇಟ್ ಸ್ಕೂಲ್ನಲ್ಲಿ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಮಿಷನ್ ಫೀಸ್ ಆಗಿರ್ಬೋದು ಅಥವಾ ಪಾವತಿ ಶುಲ್ಕ ಆಗಿರ್ಬೋದು, ಮತ್ತು ಏನು ಟೋಟಲಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕನ ಇರುವುದಿಲ್ಲ. ಮತ್ತು ಆರ್ ಟಿ ಅಡಿಯಲ್ಲಿ ಒಂದು ಏನೆಲ್ಲ ಒಂದು ಸೌಲಭ್ಯಗಳು ಸಿಗ್ತವೆ ಅಂತಂದರೆ ಪ್ರೈವೇಟ್ ಸ್ಕೂಲ್ನಲ್ಲಿ ಉಚಿತವಾಗಿ ಶಿಕ್ಷಣ ಇರುತ್ತೆ, ಯಾವುದೇ ರೀತಿಯಾಗಿ ಫೀಸ್ ಇರೋದಿಲ್ಲ. ಮತ್ತು ಪಠ್ಯಪುಸ್ತಕಗಳು ಕೂಡ ಫ್ರೀಯಾಗಿ ಕೊಡ್ತಾರೆ, ಯೂನಿಫಾರ್ಮ್ನ ಫ್ರೀಯಾಗಿ ಕೊಡ್ತಾರೆ, ಮತ್ತು ಮಧ್ಯಾಹ್ನದ ಊಟವು ಕೂಡ ಫ್ರೀಯಾಗಿರುತ್ತೆ. ಹೀಗಾಗಿ ಯಾರೆಲ್ಲ ಒಂದು ಅರ್ಜಿನ ಸಲ್ಲಿಸಬೇಕು ಅಂತಿದ್ದೀರಾ ಅಂತಂದರೆ ಅವರು ಏನೆಲ್ಲ ಒಂದು ಅರ್ಹತೆಗಳು ಹೊಂದಿರಬೇಕು ಅಂತಂದರೆ ಕರ್ನಾಟಕದ ನಿವಾಸಿ ಆಗಿರಬೇಕಾಗುತ್ತೆ. ಮತ್ತು ಆರ್ ಟಿ ಎಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಏನೆಲ್ಲ ದಾಖಲೆಗಳಿರಬೇಕು ಅಂತ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು. ಆರ್ ಟಿ ಎಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಒಂದು ಮಗುವಿನ ಆಧಾರ್ ಕಾರ್ಡ್ ಬೇಕಾಗುವಂಥದ್ದು, ಮತ್ತು ತಂದೆಯವರ ಕೂಡ ಪೋಷಕರ ಒಂದು ಆಧಾರ್ ಕಾರ್ಡ್ ಕೂಡ ಬೇಕಾಗುವಂಥದ್ದು. ಅದಾದ ನಂತರ ಯಾರು ವಿದ್ಯಾರ್ಥಿ ಇರ್ತಾರೆ, ವಿದ್ಯಾರ್ಥಿಗೆ ಅಡ್ಮಿಷನ್ ಮಾಡಿಸ್ಕೊಳ್ಬೇಕು ಅಂತಿರ್ತೀರ ನೀವು, ಆ ಒಂದು ವಿದ್ಯಾರ್ಥಿಯ ಕಾಸ್ಟ್ ಇನ್ಕಮ್ ಕೂಡ ಬೇಕಾಗುವಂಥದ್ದು, ಮತ್ತು ಬರ್ತ್ ಸರ್ಟಿಫಿಕೇಟ್ ಕೂಡ ಬೇಕಾಗುವಂಥದ್ದು. ಅದಾದ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಬೇಕಾಗುವಂಥದ್ದು. ಅದಾದ ನಂತರ ವಿದ್ಯಾರ್ಥಿಯ ಒಂದು ಫೋಟೋ ಕೂಡ ಬೇಕಾಗುವಂಥದ್ದು. ಇಷ್ಟು ದಾಖಲೆಗಳಿದ್ದರೆ ನೀವು ಆರ್ ಟಿ ಎಗೆ ಅರ್ಜಿನ ಸಲ್ಲಿಸ್ಬೋದು ವೀಕ್ಷಕರೇ. ಮತ್ತು ಹೇಗೆ ಸಲ್ಲಿಸೋದು, ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು, ಕೊನೆಯ ದಿನಾಂಕ ಏನು ಅಂತ ಕೇಳ್ತಾಯಿದ್ರು. ಇವಾಗಲೇ ವೀಕ್ಷಕರೇ ಆರ್ ಟಿ ಎಗೆ ಅರ್ಜಿ ಸಲ್ಲಿಸೋಕ್ಕೆ ಇನ್ನೂ ಕೂಡ ಅರ್ಜಿಗಳು ಪ್ರಾರಂಭ ಆಗಿಲ್ಲ. ಮಾರ್ಚ್ 11ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ ಅಂತ ಒಂದು ನೋಟಿಫಿಕೇಷನ್ ಕೂಡ ಹೊರಡಿಸಿರುವಂಥದ್ದು. ಹೀಗಾಗಿ ಮಾರ್ಚ್ 11ನೇ ತಾರೀಕುವರೆಗೂ ವೇಟ್ ಮಾಡೋಣ. ಮಾರ್ಚ್ 11ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆದವು ಅಂತಂದರೆ ನಾನು ಖಂಡಿತವಾಗಿ ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ಕೂಲ್ ಎಜುಕೇಷನ್ ಪೋರ್ಟಲ್ ಮುಖಾಂತರ ನೀವು ಈ ಒಂದು ಆರ್ ಟಿ ಎಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಎಲ್ಲ ದಾಖಲೆಗಳನ್ನು ಕೂಡ ಎಲ್ಲವೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಆದಷ್ಟು ಶೀಘ್ರದಲ್ಲೇ ಈ ಒಂದು ಆರ್ ಟಿ ಎಗೆ ಅರ್ಜಿಗಳು ಪ್ರಾರಂಭ ಆಗಲಿದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ದಾಖಲೆಗಳನ್ನು ಯಾರೆಲ್ಲ ಒಂದು ಆರ್ ಟಿ ಮುಖಾಂತರ ಅರ್ಜಿನ ಸಲ್ಲಿಸಬೇಕು ಅಂತಿದ್ದೀರಾ ಅಂಥವರು ಅರ್ಜಿಗಳನ್ನು ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ.
ಇನ್ನು ವೀಕ್ಷಕರೇ, ಈ ಒಂದು ಖಾಸಗಿ ಶಾಲೆಗಳಲ್ಲಿ ನಿಮ್ಮ ಒಂದು ಮಕ್ಕಳಿಗೆ ಪ್ರವೇಶನ ಪಡಿಬೇಕು ಅಂತಂತಂದರೆ ನಿಮ್ಮ ಒಂದು ಹತ್ತಿರದ 1 ಕಿಲೋಮೀಟರ್ದಿಂದ 3 ಕಿಲೋಮೀಟರ್ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೌರ್ಮೆಂಟ್ ಸ್ಕೂಲ್ ಇರಬಾರ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಂತಂದರೆ ನಿಮ್ಮ ಒಂದು ಗ್ರಾಮದಿಂದ ನೀವೊಂದು ವಾಸಿಸುವಂಥ ಸ್ಥಳದಿಂದ 3 ಕಿಲೋಮೀಟ್ರ್ ಸಮೀಪದ ಒಳಗೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೌರ್ಮೆಂಟ್ ಸ್ಕೂಲ್ ಇರಬಾರದು. ಅಂಥವರಿಗೆ ಪ್ರೈವೇಟ್ ಸ್ಕೂಲ್ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಪ್ರೈವೇಟ್ ಸ್ಕೂಲ್ಗಳನ್ನು ಹೆಸರುಗಳು ತೋರಿಸುತ್ತೆ. ಇಲ್ಲ ಅಂತಂದರೆ ವೀಕ್ಷಕರೇ, ಈ ಒಂದು RTಯಲ್ಲಿ ಒಂದು ಅರ್ಜಿನ ಸಲ್ಲಿಸಿ ನಿಮ್ಮ ಒಂದು ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ನಲ್ಲಿ ಫ್ರೀಯಾಗಿ ಅಡ್ಮಿಷನ್ನ ತೊಗೊಂಡು ಓದಿಸಬೇಕು ಅಂತ ಇದ್ದೀರಿ ಅಂತಂದರೆ ಒಂದು ಅಲ್ಲಿ ಏನು ಲಿಸ್ಟ್ ಕೊಟ್ಟಿರ್ತಾರೆ ಪ್ರೈವೇಟ್ ಸ್ಕೂಲ್ದು, ಆ ಒಂದು ಲಿಸ್ಟಲ್ಲಿರುವಂಥ ನಿಮ್ಮ ಒಂದು ಯಾವ ಸ್ಕೂಲ್ನಲ್ಲಿ ಅಡ್ಮಿಷನ್ನ ತೊಗೊಳ್ಬೇಕು ಅಂತಿರ್ತಾರೆ ಆ ಒಂದು ಆಪ್ಷನ್ನ ಚೂಸ್ ಮಾಡ್ಕೊಳ್ಳೋದಿರುತ್ತೆ. ಹೀಗಾಗಿ ನಿಮ್ಮ ಒಂದು ಗ್ರಾಮದಿಂದ ಅಥವಾ ನಿಮ್ಮ ನಿವಾಸದ ಸ್ಥಳದಿಂದ 3 ಕಿಲೋಮೀಟರ್ ಒಳಗಡೆಗಾಗಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೌರ್ಮೆಂಟ್ ಸ್ಕೂಲ್ನ ಇರಬಾರ್ದು ಅಂತ ನೋಟಿಫಿಕೇಷನಲ್ಲೇ ತಿಳಿಸ್ಕೊಟ್ಟಿರುವಂಥದ್ದು. ಹೀಗಾಗಿ RTE ಬಗ್ಗೆ ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. RTEಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಇಷ್ಟು ಒಂದು RTE ಬಗ್ಗೆ ಮಾಹಿತಿ ಆಗಿತ್ತು ವೀಕ್ಷಕರೇ. ಇದು ಕಂಪ್ಲೀಟಾಗಿ ತಮಗೆ ಅರ್ಥ ಆಗಿದೆ ಗೊತ್ತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.